ನಮಸ್ಕಾರ. ಇವಳು ಬಂದು ನಮ್ಮ ತಂಗಿ ಸರ್. ಇವತ್ತಿಗೆ ಸತ್ತು 3 ದಿವಸ ಆಗಿದೆ. ನಮ್ಮ ತಂಗಿ ಮದುವೆ ಮಾಡಿಕೊಟ್ಟು 3 ವರ್ಷ ಆಗಿದೆ. 3 ವರ್ಷದಿಂದ ಪ್ರತಿ ದಿವಸನೂ ಅವ್ರಿಗೆ ಕಿರುಕುಳ, ವರದಕ್ಷಿಣೆ ಕಿರುಕುಳ ಆಗಲಿ, ಸುಮ್ಮನೆ ಅವ್ರಿಗೆ ಟಾರ್ಚರ್ ಕೊಡೋದು, ಹಿಂಸೆ ಕೊಡೋದು ಮಾಡಿ ಇವತ್ತಿಗೆ ಸಾವು ಮಾಡಿ ನಮ್ಮ ಮನೆಗೆ ಕಲಿಸ್ಕೊಟ್ಟಿದ್ದಾರೆ ಸರ್. ಏನಾಯಿತು ಈಗ ನೋಡಿದ್ರೆ ಸ್ಟೇಷನಲ್ಲಿ ಹ್ಯಾಂಗಿಂಗ್ ಅಂತ ಹೇಳ್ತಾ ಇದ್ದಾರೆ. ಅವ್ರ ಗಂಡ ಬಂದು ನಮ್ಮ ತಾಯಿಗೆ ಫೋನ್ ಮಾಡಿಬಿಟ್ಟು ಈ ಥರ ನಿಮ್ಮ ಮಗಳು ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾಳೆ ಬನ್ನಿ ಅಂತ ಹೇಳಿದ್ದಾರೆ. ಅಷ್ಟೇ ಬಿಟ್ಟರೆ ಏನಾಯಿತು ಹೆಂಗಾಯಿತು ಅನ್ನೋದು ಇನ್ನೊರ್ಗೂ ನಮಗೆ ಮಾಹಿತಿ ಸಿಕ್ಕಿಲ್ಲ. ಮತ್ತು 4 ತಿಂಗಳು ಮಗು ಇದೆ ಸರ್, ಚಿಕ್ಕ ಮಗು ಇದೆ. ಡೆಲಿವರಿ ಆಗಿ 3 ತಿಂಗಳಾಗಿದೆ. ಇವತ್ತಿಗೆ 4 ತಿಂಗಳಾಯ್ತು ಮಗುವಿಗೆ. ಆ ಮಗು ಜೀವನ ಇವಾಗ ಏನು ಮಾಡಬೇಕು? ಆ ಮಗುನ ಇಟ್ಕೊಂಡು ಇವಳು ಹ್ಯಾಂಗಿಂಗ್ ಮಾಡ್ಕೊಳೋದು ಅಂತ ಹುಡುಗಿನೇ ಅಲ್ಲ ಇವಳು. ಏನಕ್ಕೆ ಹ್ಯಾಂಗಿಂಗ್ ಮಾಡ್ಕೊಂಡ್ಲು, ಹ್ಯಾಂಗಿಂಗ್ ಮಾಡಿದ್ದಾಳ, ಇವ್ರು ಕೊಲೆ ಮಾಡಿದ್ದಾರೆ ಅನ್ನೋದು ನಮಗಿನ್ನೊರ್ಗೂ ಪತ್ತೆ ಹಚ್ಚಿಲ್ಲ. ನಮಗೆ ಏನಂತ ಗೊತ್ತಾಗ್ತಾಯಿಲ್ಲ. ಇದಕ್ಕೆ ನೀವೆಲ್ಲ ಸಹಕಾರ ಕೊಟ್ಟು ಈ ಮಗು ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕು. ಅದನ್ನು ನೀವು ಖಂಡಿತ ಎಲ್ಲರೂ ಪ್ರತಿಯೊಬ್ಬರು ಈ ವಿಡಿಯೋಗಳು ನೋಡಿ ಈ ಮಗುಗೆ ನ್ಯಾಯವನ್ನು ಕೊಡಿಸಿ. ಈ ಮಗುಗಾಗಿರೋ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು. ಆ ಥರದ್ದು ನನ್ನ ಸ್ವಂತ ಅಣ್ಣ ಹಾಗೆ ಬಮ್ಮ ಮಗು ಬಗ್ಗೆ ಹೇಳು. ಏನು ಮಾಡೋದು, ಏನಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಏನಕ್ಕೋಸ್ಕರ ಈ ಮಗು ಈಗ ಆಗಿದೆ? ಮಗುನ ಒಬ್ಬಳೇ ಬಿಟ್ಬಿಟ್ಟು ಹೋಗ್ತಾ ಇದ್ಲು. ಬಾಲಂತಿನ ಮಗುನ ನಾವು ಹೋಗಿದ್ವು ಮನೇಲಿ ಯಾರು ಇರ್ಲಿಲ್ಲ. ಮಗು ಬಾಲಂತಿ ಒಬ್ಬರೇ ಇದ್ರು, ಯಾರು ಇರ್ಲಿಲ್ಲ. ನಾವು ಹೋಗಿದ್ವಿ, ನಾವು 3 ಜನ ಹೋಗಿದ್ವಿ. ಮನೇಲಿ ಕಿರಿಕಿರಿ ಕೊಡ್ತಾ ಇದ್ರು. ಏನು ಹಿಂಸೆ ಕೊಟ್ಟರು ಗೊತ್ತಿಲ್ಲ. ಈ ಥರ ಆಗಿದೆ. ನನ್ನ ಮಗುಗೆ ನ್ಯಾಯ ಬೇಕು ಅಷ್ಟೇ.